ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ರೇಖಾ ಡೈರೀಸ್. ಇವತ್ತು ನಾಗಚೈತನ್ಯ ಮತ್ತು ಶೋಭಿತಾ ತುಲಿಪಾಲ ಅವರ ವೆಡ್ಡಿಂಗ್ ಫೋಟೋಸ್ನ ಶೇರ್ ಮಾಡ್ತಾ ಇದ್ದೀನಿ. ನಾಗಾರ್ಜುನ ಅವರ ಪುತ್ರ ನಾಗಚೈತನ್ಯ ಮತ್ತು ಶೋಭಿತಾ ತುಲಿಪಾಲ ಅವರ ಮದುವೆ ಹೈದರಾಬಾದ್ನ ಅನ್ನಪೂರ್ಣ ಸ್ಟುಡಿಯೋದಲ್ಲಿ ನಿನ್ನೆ ಅಂದರೆ ಡಿಸೆಂಬರ್ 4ರಂದು ನಡೆದಿದೆ. ಸಾಂಪ್ರದಾಯಿಕ ಶೈಲಿಯಲ್ಲಿ ನಡೆದಂಥ ಈ ಮದುವೆಯಲ್ಲಿ ಶೋಭಿತಾ ತುಲಿಪಾಲ ತುಂಬ ಸುಂದರವಾಗಿ ಕಾಣ್ತಾ ಇದ್ದಾರೆ. ಕಾಂಜೀವರಂ ರೇಷ್ಮೆ ಸೀರೆನ ಹುಟ್ಟಿದಂಥ ಶೋಭಿತಾ ಆಭರಣ ಅಂತೂ ತುಂಬ ಅಟ್ರ್ಯಾಕ್ಟ್ ಮಾಡೋ ಥರ ತುಂಬ ಆಕರ್ಷಣೀಯವಾಗಿದೆ. ಹೆವಿ ಜ್ಯುವೆಲರೀಸ್ನ ಧರಿಸಿದ್ದಾರೆ. ಕಳೆದ ವಾರದಿಂದನೇ ಅವರ ವಿವಾಹ ಪೂರ್ವ ಸಂಭ್ರಮಗಳು ಶುರುವಾಗಿತ್ತು. ಅದರಲ್ಲಿ ಹಳದಿ ಸೆರೆಮನಿ, ಮಂಗಳ ಸ್ನಾನ, ಬ್ರೈಡಲ್ ಶವರ್ ಇದೆಲ್ಲ ಫೋಟೋಸ್ನ ಶೋಭಿತಾ ತುಲಿಪಾಲ ಅವರು ತಮ್ಮ ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಮಾಡಿದರು. ನಾಗಚೈತನ್ಯ ಮತ್ತು ಶೋಭಿತಾ ತುಲಿಪಾಲ ಅವರು ಆಗಸ್ಟ್ 8ರಂದು ನಿಶ್ಚಿತಾರ್ಥನ ಮಾಡಿಕೊಂಡಿದ್ರು. ಇವರ ಎಂಗೇಜ್ಮೆಂಟ್ ವಿಷಯವನ್ನು ನಾಗಾರ್ಜುನ ಅವರು ತಮ್ಮ ಟ್ವಿಟರ್ ಮೂಲಕ ಶೇರ್ ಮಾಡಿ ಇಬ್ಬರಿಗೂ ಕೂಡ ವಿಶಸ್ನ ಹೇಳಿ ತಮ್ಮ ಖುಷಿಯನ್ನು ವ್ಯಕ್ತಪಡಿಸಿದರು. ಹ್ಯಾಪಿ ಮ್ಯಾರಿಡ್ ಲೈಫ್ ನಾಗಚೈತನ್ಯ ಅಂಡ್ ಶೋಭಿತಾ ತುಲಿಪಾಲ. ಇನ್ನು ಈ ಶುಭ ಸಮಾರಂಭಕ್ಕೆ ಕೆಲವು ಆಪ್ತರಿಗೆ ಮಾತ್ರ ಆಹ್ವಾನವನ್ನು ನೀಡಲಾಗಿತ್ತು. ಅದರಲ್ಲಿ ಯಾರ್ಯಾರೆಲ್ಲ ಭಾಗವಹಿಸಿತ್ತು ಅಂದರೆ ಸೆಲೆಬ್ರಿಟಿಗಳ ಪಟ್ಟಿಗಳಲ್ಲಿ ಚಿರಂಜೀವಿಯವರು, PV ಸಿಂಧು, ನಯನತಾರ ಮತ್ತು ಅಕ್ಕಿನೇನಿ ಅವರ ಫ್ಯಾಮಿಲಿ, ದಗ್ಗುಬಾಟಿ ಅವರ ಫ್ಯಾಮಿಲಿ, NTR, ರಾಮ್ ಚರಣ್, ಉಪಾಸನ ಕುನಿಡೆಲ, ಮಹೇಶ್ ಬಾಬು, ನಮ್ರತಾ ಶಿರೋಡ್ಕರ್ ಹೀಗೆ ಹಲವಾರು ಸೆಲೆಬ್ರಿಟಿಗಳು ಇದರಲ್ಲಿ ಭಾಗವಹಿಸಿದರು. ನಾಗಚೈತನ್ಯ ಅವರ ಕುಟುಂಬದ ಒಡೆತನದಲ್ಲಿರುವಂಥ ಅನ್ನಪೂರ್ಣ ಸ್ಟುಡಿಯೋ 1976ರಲ್ಲಿ ನಾಗಚೈತನ್ಯ ಅವರ ತಾತ ಪ್ರಸಿದ್ಧ ನಟ ಮತ್ತು ನಿರ್ಮಾಪಕ ಅಕ್ಕಿನೇನಿ ನಾಗೇಶ್ವರ ರಾವ್ ಅವರು ಸ್ಥಾಪನೆ ಮಾಡಿದರು. ಇದು ಹೈದರಾಬಾದ್ನ ಬಂಜಾರ ಹಿಲ್ಸ್ನಲ್ಲಿದೆ ಹಾಗೂ 22 ಎಕರೆಗಳ ವಿಸ್ತೀರ್ಣವಾಗಿದೆ. ಇದರಲ್ಲಿ 60ಕ್ಕೂ ಹೆಚ್ಚು ಚಲನಚಿತ್ರಗಳನ್ನು ನಿರ್ಮಾಣ ಮಾಡಿದ್ದಾರೆ. ಭಾರತದಲ್ಲಿರುವಂಥ ಅತಿ ದೊಡ್ಡ ಚಲನಚಿತ್ರ ನಿರ್ಮಾಣ ಸ್ಟುಡಿಯೋಗಳಲ್ಲಿ ಇದು ಕೂಡ ಒಂದು. ನಾಗಚೈತನ್ಯ ಅವರಿಗೆ ಇದು 2ನೇ ಮದುವೆ ಆಗಿದ್ದು, ಈ ಹಿಂದೆ ಸಮಂತಾ ರುತ್ಪ್ರಭು ಅವ್ರನ್ನ 2017ರಲ್ಲಿ ಮದುವೆ ಆಗಿದ್ರು. 4 ವರ್ಷಗಳ ದಾಂಪತ್ಯದ ನಂತರ 2021 ಅಕ್ಟೋಬರ್ನಲ್ಲಿ ಇಬ್ಬರು ಕೂಡ ಡಿವೋರ್ಸ್ ಪಡ್ಕೊಂಡಿದ್ದಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ರೇಖಾ ಡೈರೀಸ್. ಮತ್ತಷ್ಟು ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಜೊತೆ ಮತ್ತೆ ಸಿಗ್ತೀನಿ. ಇನ್ನಷ್ಟು ಇದೇ ರೀತಿ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ನ ನೋಡೋಕೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. Thank you.